ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ನೀಡುವಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೇವೆ. ಅದೇ ರೀತಿ ಇವತ್ತು ಸಹಿತ ನಾವು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂಥ ಒಂದು ವಿಷಯವನ್ನು ಆರಿಸ್ಕೊಂಡಿದ್ದೇವೆ. ನಮ್ಮ ಇವತ್ತಿನ ವಿಷಯ ಏನಂದರೆ ಗಣಿತಶಾಸ್ತ್ರದ ಬಗ್ಗೆ ಒಂದು ಮುಖ್ಯವಾಗಿರುವಂತಹ ಮತ್ತು ಸರಳವಾಗಿರುವಂತಹ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಅಂತ ಶ್ರೀ ಸುರೇಶ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ, ಅವರನ್ನು ಸ್ವಾಗತಿಸೋಣ. ಶರಣಾರ್ಥಿ. ಶ್ರೀ ಸುರೇಶ್ ಅವರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿದ್ದಾರೆ ಹಾಗೂ ಸುಮಾರು 21 ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಹಾಗೂ ಮ್ಯಾಥಮೆಟಿಕ್ಸ್ನ PUC ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಅವ್ರದೇ ಒಂದು ಸಕ್ಸಸ್ ಇನ್ಸ್ಟಿಟ್ಯೂಟ್ ಅನ್ನೋ ಹೆಸರಿನ ಒಂದು ಸಂಸ್ಥೆಯಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಸರ್, ನಮ್ಮ ಇವತ್ತಿನ ಟಾಪಿಕ್ ಏನಂದ್ರೆ ಮ್ಯಾಥಮೆಟಿಕ್ಸ್ ಕಷ್ಟನಾ ಅನ್ನೋದೇ ಒಂದು ಇವತ್ತಿನ ಒಂದು ಪ್ರಶ್ನೆ. ಇವತ್ತು ಎಲ್ಲ ವಿದ್ಯಾರ್ಥಿಗಳ ಮುಂದೆ ಇರೋ ಪ್ರಶ್ನೆನೂ ಅದೇ, ಪೋಷಕರ ಮುಂದೆ ಇರೋ ಪ್ರಶ್ನೆನೂ ಅದೇ, ಈ ಶಿಕ್ಷಕರ ಮುಂದೆ ಇರೋ ಪ್ರಶ್ನೆನೂ ಅದೇ. ಸೊ ಜನರಲ್ ಆಗಿ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳು ಗಣಿತಶಾಸ್ತ್ರನ ಅಂದ್ರೆ ಮ್ಯಾಥಮೆಟಿಕ್ಸ್ನ ಕಷ್ಟ ಅಂತ ಏನಕ್ಕೆ ಫೀಲ್ ಮಾಡ್ತಾರೆ? ಅದು ನಿಜವಾಗ್ಲೂ ಕಷ್ಟವಾಗಿರುತ್ತಾ ಅವರಿಗೆ? ಜನರಲ್ ಆಗಿ ಒಬ್ಬ ವಿದ್ಯಾರ್ಥಿ ಅಂದ್ರೆ ಅದು ಅವರ ಅಸಂಪ್ಷನ್ ಇರುತ್ತಾ, ಅವ್ರ ಮನೋಭಾವನೆನ, ಅಥವಾ ನಿಜವಾಗ್ಲೂ ಕಷ್ಟ ಆಗುವಂತ ಸಂದರ್ಭ ಏನಾದ್ರೂ ಇರುತ್ತಾ? ಕಷ್ಟ ಅಂತ ಮ್ಯಾಥ್ಸ್ ಅಂತ ಸೆಪರೇಟ್ ಸಬ್ಜೆಕ್ಟ್ ಅದು ಅಷ್ಟು ಕಷ್ಟ ಇಲ್ಲ. ಬಟ್ ಅವ್ರು ಏನ್ ಫೀಲ್ ಮಾಡ್ತಾರೆ, ದೇ ವಿಲ್ ಫೀಲ್ ಇನ್ಸೈಡ್ ಇಟ್ ವಿಲ್ ಬಿ ದಿಸ್ ಡಿಫಿಕಲ್ಟ್. ಒನ್ಸ್ ಸ್ಟಾರ್ಟ್ ಥಿಂಕಿಂಗ್ ದಟ್ ಇದು ಕಂಟಿನ್ಯೂಸ್ ಆಗ್ತಾ ಬರುತ್ತೆ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದಾನೇ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇದಾರೆ. ಅದನ್ನ ಚೇಂಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ದಟ್ ಶುಡ್ ನಾಟ್ ಬಿ ದೇರ್. ಓಕೆ, ಅಂದ್ರೆ ನೀವು ಹೇಳೋದ್ರ ಅಭಿಪ್ರಾಯ ಏನಂದ್ರೆ ಚಿಕ್ಕ ವಯಸ್ಸಿಂದಾನೇ ಮ್ಯಾಥಮೆಟಿಕ್ಸ್ ಕಷ್ಟ ಅನ್ನೋದನ್ನ ಹೇಳ್ಬಾರ್ದು. ಈಸಿ, ಸುಲಭ, ವರ್ಕ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ ಅನ್ನೋದನ್ನೇ ಮಕ್ಳಿಗೆ ಚಿಕ್ಕ ವಯಸ್ಸಿಂದನೂ ಮನಸ್ಸಿನಲ್ಲಿ ತುಂಬಬೇಕು. ಖಂಡಿತ. ಮತ್ತೆ ಇನ್ನೊಂದು ಸರ್, ಈ ತರ ಒಂದು ಮನೋಭಾವನೆ ಇದ್ದಾಗ ನಾರ್ಮಲ್ ಆಗಿ ಒಬ್ಬ ವಿದ್ಯಾರ್ಥಿ, ಅವನು ಚಿಕ್ಕವನಿರ್ಬೋದು ಇಲ್ಲ ದೊಡ್ಡವನಿರ್ಬೋದು, ಅಂತ ಒಂದು ಸಂದರ್ಭದಲ್ಲಿ ಈ ಮನೋಭಾವನೆಯನ್ನ ಆ ವಿದ್ಯಾರ್ಥಿ ಮನಸ್ಸಿಂದ ತೆಗೆಯೋದು ಹೇಗೆ ಸರ್? ಅಂದ್ರೆ ಹೇಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು? ಟೀಚರ್ಸ್ಗಿಂತ ಪೇರೆಂಟ್ಸ್ ಆಕ್ಚುಲಿ full you have to take care of students from the parents, not only teachers. Most of the family ನಲ್ಲಿ ಸೊ ಓನ್ಲಿ ಸ್ಕೂಲ್ ಅಲ್ಲಿ ಮಾಡೋದು ಬಿಟ್ಬಿಟ್ಟು ಪೇರೆಂಟ್ಸ್ ಕೇರ್ ಇಲ್ಲ. ಸೊ ಬೇಸಿಕ್ ಬಿಗಿನಿಂಗ್ ಅಲ್ಲಿ ಪೇರೆಂಟ್ಸ್ ಕೇರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದರಿಂದ ಇಂಪ್ರೂವ್ ಮಾಡಬಹುದು. ಖಂಡಿತ. ಇವಾಗ ಇನ್ನೊಂದು ಹೇಳೋದಾದ್ರೆ, ಈಗ ಒಂದು ನಾವು ಸ್ಟೆಪ್ ಬೈ ಸ್ಟೆಪ್ ತಗೊಳ್ಳೋದಾದ್ರೆ, ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 4th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಏನ್ ಬರುತ್ತೆ ಮ್ಯಾಥಮೆಟಿಕ್ಸ್, ಅದರಲ್ಲಿ ಅಡಿಷನ್, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಎಲ್ಲ ಇರುತ್ತೆ. ಇದ್ರಲ್ಲಿ ಡಿವಿಷನ್ ಅಥವಾ ಭಾಗಾಕಾರ ಅಂದ್ರೆ ಸುಮಾರು ಜನ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ. ಆಮೇಲೆ ಅಡಿಷನ್, ಸಬ್ಟ್ರಾಕ್ಷನ್, ಸಂಕಲನ, ವ್ಯವಕಲನೂ ಸುಮಾರು ಜನ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ. ಇಂಥ ಒಂದು ಸಂದರ್ಭದಲ್ಲಿ ತಾವೇನು ಸಲಹೆ ಕೊಡ್ತೀರಾ? ಅಂದ್ರೆ 1 to 4th ವಿದ್ಯಾರ್ಥಿಗಳನ್ನ ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು, ಈಸಿಯಾಗಿ ಸರಳವಾಗಿ ಅವ್ರಿಗೆ ಹೇಗೆ ಹೇಳ್ಕೊಳ್ಬೋದು? ಆಕ್ಚುಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿ ಎಲ್ಲ ಒಂದೇ. ಆಕ್ಚುಲಿ ಡಿವಿಷನ್ ಇಟ್ಸ್ ಕನೆಕ್ಟೆಡ್ ಟು ಈಚ್ ಅದರ್. ಇಟ್ಸ್ ನಾಟ್ ಡಿವಿಷನ್ ಇಸ್ ಸೆಪರೇಟ್ ಫ್ರಮ್ multiplication and addition is not separate from multiplication. So everything is connected to each other. The problem ಏನಂದ್ರೆ ಪ್ಲಸ್ ಕರೆಕ್ಟ್ ಆಗಿ ಮಾಡೋಕೆ ಆಗಿಲ್ಲ ಅಂದ್ರೆ ಅಡಿಷನ್ ಇಸ್ ಮಿಸ್ಟೇಕ್, ದೆನ್ ಸಬ್ಟ್ರಾಕ್ಷನ್ ಆಲ್ಸೋ ವಿಲ್ ಬಿ ಕನೆಕ್ಟೆಡ್. ಸೊ ಈ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಫ್ರಮ್ ಅಡಿಷನಲ್ ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ ಇಸ್ ನಾಟ್ ಲೈಕ್ ಓನ್ಲಿ ಡಿವಿಷನ್ ಇಸ್ ಡಿಫಿಕಲ್ಟ್ ಆರ್ ಮಲ್ಟಿಪ್ಲಿಕೇಶನ್ ಡಿಫಿಕಲ್ಟ್ ಅಂತ ಇಲ್ಲ. ಸೊ ವಿ ಸ್ಟಾರ್ಟ್ ಫ್ರಮ್ ಅಡಿಷನ್. ಅಡಿಷನಲ್ಲಿ ಪ್ರಾಬ್ಲಮ್ ಇದ್ರೆ ಇದು ವಿಲ್ ಕಂಟಿನ್ಯೂ ವಿತ್ ಮೈನಸ್. ಸೊ ಅದು ಅಂಡ್ ದೆನ್ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ ಅಂಡ್ ಸೇಮ್ ಥಿಂಗ್ ಡಿವಿಷನ್ ಆಲ್ಸೋ ವಿಲ್ ಬಿ ಗೆಟ್ ಪ್ರಾಬ್ಲಮ್. ಸೊ ಏನು ಮಾಡಬೇಕಂದ್ರೆ, ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಪ್ಲಸ್. ಅಡಿಷನ್ ಇಂದ ಪರ್ಫೆಕ್ಟ್ ಫೌಂಡೇಶನ್ ಬಂದರೆ ವಿ ಕ್ಯಾನ್ ಇಂಪ್ರೂವ್ ಬೇಸಿಕ್ಸ್ ಇಂದ ಇದಾಗ್ಬಿಡುತ್ತೆ. ಸೊ ದ ಸ್ಟೂಡೆಂಟ್ ವಿಲ್ ಬಿ ಮೋರ್ ಹ್ಯಾಪಿಯರ್. ಸೊ ಈಸಿ ಟು ಲರ್ನ್ ಅದರ್ ಟಾಪಿಕ್ಸ್ ಆಲ್ಸೋ. ಸೊ ನೀವು ಹೇಳೋ ಥರ division is connected to multiplication. The multiplication connected to other two things. So that's why we have to start. Addition is more important, you can say. Next we have to learn subtraction. So that's why from first standard in the ಒಂದು procedure ಇಟ್ಕೊಂಡಿದ್ದಾರೆ. So they don't teach starting only division. They don't teach from LKG like that. They start with addition only. But who are not learned properly addition, then they feel next the subtraction is also difficult. So that will be continue further other topics. So this is a problem with parents should help at least for until 5th standard. The parents' guidance more important than school. So that's I see
most of the time. This is very important. Parents' care is more important to increase the math skill for all the students. ಸೊ ಈಗ ಪೇರೆಂಟ್ಸ್ಗೆ ಅಂದ್ರೆ ಪೋಷಕರ ಪಾತ್ರ ಇಲ್ಲಿ ತುಂಬಾ ದೊಡ್ಡದು ಅಂತ ಸರ್ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಡಿವಿಷನ್ ಅಥವಾ ಭಾಗಾಕಾರ ಅನ್ನೋದು ಅವರು ಸ್ಕೂಲ್ನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುಗೆ ಡೈರೆಕ್ಟ್ ಆಗಿ ಫಸ್ಟೇ ಏನಿರಲ್ಲ. ಸಂಕಲನ ಇರುತ್ತೆ, ವ್ಯವಕಲನ ಇರುತ್ತೆ, ಗುಣಾಕಾರ ಇರುತ್ತೆ, ಆಮೇಲೆ ಭಾಗಾಕಾರ ಇರುತ್ತೆ. ಸೊ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ಏಕ್ದಮ್ ಭಾಗಾಕಾರ ಕಷ್ಟ ಅನ್ ಮಾತ್ರಕ್ಕೆ ಅವ್ರಿಗೆ ಸಂಕಲನ, ವ್ಯವಕಲನ, ಗುಣಾಕಾರ ಎಲ್ಲಾವುದು ಮತ್ತೆ ಇವೆಲ್ಲದೂ ಬಂದಾಗ ಮಾತ್ರ ಅವರು ಭಾಗಾಕಾರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ. ಸರ್ ಮತ್ತೆ ಇನ್ನೊಂದು ಈ ಟೇಬಲ್ಸ್ ಅಥವಾ ಮಗ್ಗಿಗಳ ಬಗ್ಗೆ ಇದೆ. ನಾನು ಕೇಳಿದಾಗೆ ಕೆಲವು ಸ್ಕೂಲ್ಸ್ಗಳಲ್ಲಿ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳಲ್ಲಿ ಟ್ಯಾಬ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅವರಿಗೆ ಚಿಕ್ಕ ವಯಸ್ಸಿಂದಾನೇ ಎಲ್ಲ ಡಿಜಿಟಲ್ ಕ್ಲಾಸ್ ರೂಮ್ಸ್ ಇರುತ್ತೆ. ಅದೇನಂದ್ರೆ ಫಸ್ಟ್ ಟೇಬಲ್ ಇಂದ 1 to 10 ಟೇಬಲ್ಸ್ ನ ಮಾತ್ರ ಕಲ್ಸ್ಕೊಡ್ತಾರೆ. ನಾವು ಕಂಡ ಹಾಗೆ ಅಂದ್ರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಫಸ್ಟ್ 1 ಟೇಬಲ್ ಇಂದ ಹಿಡಿದು ಒಂದ್ರ ಮಗ್ಗಿಯಿಂದ ಹಿಡಿದು 20ವರೆಗೂ ಬಾಯ್ಪಾಠ ಮಾಡಿ ಕಲ್ತಿದ್ವಿ. ಸೊ ಈ ಮಗ್ಗಿಗಳ ಪಾತ್ರ ಏನು, ಅಂದ್ರೆ ಟೇಬಲ್ಸ್ ಪಾತ್ರ ಏನು ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ? ತಮ್ಮ ಒಂದು ಒಪಿನಿಯನ್ ಏನಿದೆ ಸರ್? Actually, we have to memory some things. Without memory, everything is available like in the net. No need of study anything. Like if you something you have to remember or recall or memorize something. So tables ಬಗ್ಗೆ ಹೇಳ್ಬೇಕಾದ್ರೆ very important. Mathematics mostly connected with tables. Even if you for second PU or 10th class, without maths we are not using till 10th no calculator. Tables are very important for till at least 10th standard. So you have to memorize until minimum 12. So 1 to 12 tables minimum everyone has to remember, and speed also is more important. Some students they say from 1 to 12, but if you ask suddenly in between they cannot say that things. So that's a problem of they cannot do fast. So that's more important. So tables are more important to improve your mathematics skills. So daily you have to remember like at least 1 to 12. So 12 tables is minimum required for all the students. ಸರ್ ಇವಾಗ ನಮಗೆ ಗೊತ್ತಿರೋ ಹಾಗೆ ಈ ಬೆಂಗಳೂರಿನಲ್ಲಿ ಕೆಲವು ಇಂಟರ್ನ್ಯಾಷನಲ್ ಬೋರ್ಡ್ ಸ್ಕೂಲ್ ಕೂಡ ಏನ್ ಮಾಡ್ತಾ ಇದೆ, 1 to 10 ಟೇಬಲ್ಸ್ಗಳು ಅಥವಾ 1ರಿಂದ 10 ತನಕ ಮಗ್ಗಿ ಮಾತ್ರ ಸಾಕು ಅಂತ ಹೇಳ್ತಾ ಇವೆ. ಅಂದ್ರೆ ಕಲ್ತ್ಕೊಡೋದು ಸ್ಟೂಡೆಂಟ್ಸ್. ಬಟ್ ನಮಗ್ ಗೊತ್ತಿರೋ ಹಾಗೆ ನಮ್ಮ ಕಾಲದಲ್ಲಿ ನಾವು 1ರಿಂದ 20ವರೆಗೂ ಮಗ್ಗಿಗಳನ್ನ ಬಾಯ್ಪಾಠನೇ ಮಾಡಿರ್ತಿದ್ವಿ. ನಾವು ಬರುವಾಗ ಏನು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಫಸ್ಟ್ ಬಾಯ್ಪಾಠ ಮಾಡಿ 20ವರೆಗೂ ಕಲ್ಸ್ಬಿಟ್ಟಿರ್ತಿದ್ರು. ಸೊ ಈ ಒಂದು ಅಭಿಪ್ರಾಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದು ಅಭಿಪ್ರಾಯ ಅಥವಾ ಸಲಹೆ ಸೂಚನೆ, ಯಾಕಂತಂದ್ರೆ ಮ್ಯಾಥಮೆಟಿಕ್ಸ್ ಅಂದ್ರೆ ಟೇಬಲ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದು ಅಭಿಪ್ರಾಯ ಏನು ಸರ್? ಟೇಬಲ್ಸ್ ಅಂಡ್ ಮೆಮೊರೈಸೇಷನ್ ಟೇಬಲ್ ಇದು ತುಂಬಾ ಇಂಪಾರ್ಟೆಂಟ್ ಮೇಡಮ್. ಒಂದು ಮ್ಯಾಥಮೆಟಿಕ್ಸ್ ಅಂದ್ರೆ ಟೋಟಲಿ ಕನೆಕ್ಟೆಡ್, ಮ್ಯಾಥ್ಸ್ ಕನೆಕ್ಟೆಡ್ ವಿತ್ ದ ಟೇಬಲ್ಸ್. ಸೊ ಟೇಬಲ್ಸ್ ಇಲ್ಲ ಅಂದ್ರೆ ನೀವು ಏನು ಮಾಡೋಕ್ಕಾಗಲ್ಲ ಆ ಥರ. ಸೊ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಅಲ್ಲಿದೆ. ಸೊ 1 to 12 ಮಿನಿಮಮ್ ನಾನು ಹೇಳೋದು 1ರಿಂದ 12 ಟೇಬಲ್ಸ್. ಸೊ ಎಲ್ಲನೂ ಓದಿರ್ಬೇಕು ಚೆನ್ನಾಗಿ ಫಾಸ್ಟಾಗಿ ಹೇಳಕ್ಕೆ. ಅಟ್ಲೀಸ್ಟ್ ಮೋಸ್ಟ್ ಆಫ್ ಸ್ಟೂಡೆಂಟ್ ಏನು ಮಾಡ್ತಾರೆ 1 to 12 ಕಂಟಿನ್ಯೂಸ್ ಆಗಿ ಹೇಳ್ತಾರೆ. ಬಟ್ ಬಿಟ್ವೀನ್ ನೀವೇನಾದ್ರು ಹೇಳೋಕ್ಕಾದ್ರೆ ವೆರಿ ಡಿಫಿಕಲ್ಟ್, ವಿಲ್ ಬಿ ಸ್ಟ್ರಕ್ ಆಗುತ್ತೆ. ಸೊ ಟೈಮ್ ತುಂಬ ತಗೊಳ್ತಾರೆ. ಸೊ ಡೂ ಎನಿ ಮಲ್ಟಿಪ್ಲಿಕೇಶನ್ ಒಂದು ಪ್ರಾಬ್ಲಮ್ ಮಾಡ್ಬೇಕಂದ್ರೂ ತುಂಬ ಟೈಮ್ ತಗೊಂಡು ಇದು ಮಾಡ್ತಾರೆ. ಸೊ ಟೇಬಲ್ಸ್ ವೆರಿ ಇಂಪಾರ್ಟೆಂಟ್ ಟು ಇನ್ ದ ಮ್ಯಾಥ್ಸ್. ಇಟ್ಸ್ ಕನೆಕ್ಟೆಡ್ ಟು ಮ್ಯಾಥ್ಸ್. ಸರ್ ಇನ್ನೊಂದು ಈ ಟೇಬಲ್ಸ್ ನ ತುಂಬಾ ಈಸಿಯಾಗಿ ಹೇಳ್ಕೊಡೋದು ಏನಾದ್ರು ಮೆಥಡ್ ಇದೆ? ಯಾಕಂದ್ರೆ ಇದು ಶಿಕ್ಷಕರಿಗೆ ಸಂಬಂಧಪಟ್ಟ ಟಿಪ್ ಆಗುತ್ತೆ. ಅದ್ರ ಬಗ್ಗೆ ತಾವೇನಾದ್ರೂ ಸಲಹೆ ಅಥವಾ ಟಿಪ್ಸ್ ಕೊಡೋದಿದೆಯಾ ಈಸಿಯಾಗಿ ಟೇಬಲ್ಸ್ ಹೇಳ್ಕೊಡೋದನ್ನ ಸ್ಟೂಡೆಂಟ್ಸ್? ಇಟ್ಸ್ ನಥಿಂಗ್ ಬಟ್ ಅಡಿಷನ್ ಓನ್ಲಿ. ಇವಾಗ 2 tables is 2 ಆಗಲಿ 3 ಆಗಲಿ, ಯು ಆರ್ ಕಂಟಿನ್ಯೂಸ್ಲಿ ಆ್ಯಡಿಂಗ್ ವಿತ್ ದಟ್ ಸೇಮ್ ನಂಬರ್. ಇವಾಗ 2 ಟೇಬಲ್ ತೊಗೊಂಡ್ರೆ 2 ಇಂದ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ವಿಲ್ ಬಿ 2 ಆ್ಯಡೆಡ್ ವಿತ್ ದಟ್. ಸೊ ಅಡಿಷನ್ ಎಲ್ಲರೂ ಮಾಡ್ತಾರೆ. ಅಡಿಷನ್ ಸೊ ಏನು ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಫಸ್ಟ್ ಒಂದ್ಸಲಿ ಆ್ಯಡ್ ಮಾಡಿ ಬರಿತಾ ಇದ್ದಾರೆ. ಬಟ್ ವಿ ನೀಡ್ ಪ್ರಾಕ್ಟೀಸ್. ಸೊ ಬೈ ರೈಟಿಂಗ್ ಮ್ಯಾಥಮೆಟಿಕ್ಸ್ ಜಸ್ಟ್ ಬೈ ರೀಡಿಂಗ್ ಆಗಲ್ಲ. ಸೊ ಏನು ಮಾಡಬೇಕು, ಯಾವುದಾಗಲಿ ಮ್ಯಾಥ್ಸ್ನ ಇಂಪ್ರೂವ್ ಮಾಡಬೇಕಂದ್ರೆ ಅವ್ರನ್ನ ರೈಟಿಂಗ್ ಪ್ರಾಕ್ಟೀಸ್ನ ಇಂಪ್ರೂವ್ ಮಾಡಬೇಕು. ಒನ್ ಸ್ಟಾರ್ಟ್ ಇಂಪ್ರೂವಿಂಗ್ ಇನ್ ದ ರೈಟಿಂಗ್ ಪ್ರಾಕ್ಟೀಸ್. ಯಾವುದೇ ಆಗಲಿ, ಯಾವುದು ಡಿಫಿಕಲ್ಟ್ ಪ್ರಾಬ್ಲಮ್ ಆಗಲಿ, ವಿ ಕ್ಯಾನ್ ಇಂಪ್ರೂವ್ ದ ಥಿಂಗ್ಸ್. ಸೊ ಏನು ಮಾಡ್ತಾರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಎಲ್ಲ ಸಬ್ಜೆಕ್ಟ್ ಥರ, ಥಿಯರಿ ಸಬ್ಜೆಕ್ಟ್ ಥರ ಓದೋದು ಮಾತ್ರ ಇಟ್ಕೊಂಡು ಬರೆಯಲ್ಲ. ಸೊ ಬರೀ ಅಂದರೆ ಒಂದು ಟೈಮ್ ಬರೀತಾರೆ, ಇಟ್ಸ್ ನಾಟ್ ಎನಫ್. ಸೊ ಏನು ಮಾಡಬೇಕು, ಕೀಪ್ ಆನ್ ರೈಟ್ ಅಂಟಿಲ್ ಬರತ್ತಂಗೆ ಮಾಡಬೇಕು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅದೇ ಸೊ ಅಡಿಷನ್, ಮಲ್ಟಿಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ಅಡಿಷನ್. ನಾನು ಹೇಳೋ ಥರ ಸೊ ಸ್ಟಾರ್ಟ್ ವಿತ್ ಅಡಿಷನ್ ಅಲ್ಲಿ. ಸೊ ನಿಮಗೆ ಗೊತ್ತಿದೆ 2 ಟೇಬಲ್ ಬರಿಬೇಕಾದ್ರೆ 2 ಅಡಿಷನ್ ಆಫ್ ಈಚ್ ನಂಬರ್ ಈಸ್ ಆ್ಯಡೆಡ್ ವಿತ್ ಪ್ರಿವಿಯಸ್ 2 ನಂಬರ್. ಇಫ್ ಯು ವಾಂಟ್ ರೈಟ್ 9th ಟೇಬಲ್, ಸೊ ಏನು ಮಾಡಬೇಕು 9 ಇಂದ ಈಚ್ ನಂಬರ್ ಆ್ಯಡೆಡ್ ವಿತ್ 999.
ಸೊ ಅದನ್ನು ಒಂದು ಮಾಡ್ಬೋದು. ಬಟ್ ಮೋರ್ ದೆನ್ ದಟ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಬಿ ರಿಮೆಂಬರ್ಡ್ ಎನಿ ಟೈಮ್, ಇಟ್ ವಿಲ್ ಬಿ ಯೂಸ್ಫುಲ್ ಆಗುತ್ತೆ. ಸೊ ಬರೆದು ರೈಟಿಂಗ್ ಮಾಡಿದ್ರೆ ಎಲ್ಲ ಈಸಿ ಆಗುತ್ತೆ. ದಿನಕ್ಕೆ ಒಂದು ಮಗ್ಗಿನ 5 times ಬರಿಬೇಕಿತ್ತು. ಡೈಲಿ ಹೋಮ್ ವರ್ಕ್ ಅದು ಕನ್ನಡ ಕಾಪಿ ರೈಟಿಂಗ್, ಇಂಗ್ಲಿಷ್ ಕಾಪಿ ರೈಟಿಂಗ್ ಇರೋ ಹಾಗೆ ದಿನಕ್ಕೆ ಒಂದು ಮಗ್ಗಿನ 5 times ಬರೀಬೇಕು. ಜೊತೆಗೆ ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಏನಿದ್ರು, ನಾವು 6th 7th ಅಲ್ಲಿ ಇದ್ದಾಗ ಸರ್ ಅವ್ರು ಹೇಳಿದಾಗೆ ಮಧ್ಯೆ ಅಂದ್ರೆ 6 8 7 9 ಈ ತರ ಕನ್ನಡ ಮೀಡಿಯಂ ಕನ್ನಡದಲ್ಲಿ 6 8 9 6 ಈ ತರ ಮಧ್ಯೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಕೇಳ್ತಿದ್ರು. ಅವಾಗ ನಾವು ಮಗ್ಗಿ ಪಕ್ಕ ಆಗಿದ್ರೆ, ಟೇಬಲ್ ಪಕ್ಕ ಆಗಿದ್ರೆ ಮಾತ್ರ ನಾವು ಅದನ್ನ ತಕ್ಷಣ ಕೇಳ್ಕೊಳಕ್ಕಾಗುತ್ತೆ. ಸೊ ಈ ತರ ನಾವು ಕಲ್ತಿದ್ರು ಬಹುಶಃ ನಮ್ಗೆ ಇವತ್ತಿಗೂ ಆ ಒಂದು ಪ್ರಾಕ್ಟೀಸ್ ಇಂದಾನೆ ನೆನಪಿದೆ ಅಂತ ಅನ್ಕೋತೀನಿ. ಬಹುಶಃ ಇದೇ ರೀತಿ ಸಾಕಷ್ಟು ಉಪಾಯಗಳು ಎಲ್ಲಾ ಮ್ಯಾಥಮೆಟಿಕ್ಸ್ ಟೀಚರ್ ಒಬ್ಬೊಬ್ರು ಒಂದು ಸಲಹೆಗಳನ್ನ ಟಿಪ್ಗಳನ್ನ ಕೊಡ್ತಾರೆ. ಇದ್ರಲ್ಲಿ ನಿಮಗೆ ಯಾವ್ದು ಸುಲಭನೋ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು, ಅಳವಡಿಸಿಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಸರ್, ಇವಾಗ ನಾವು 1 to 4th ಆಯ್ತು. 5th to 7th ಬಂದ್ರೆ ಹೆಚ್ಚು ಕಡಿಮೆ ಆ ಒಂದು ಏನು ಕ್ಲಾಸ್ಗಳಲ್ಲಿ ಈ ಫ್ರಾಕ್ಷನ್ಸ್ ಅಂದ್ರೆ ಏನು ಭಿನ್ನರಾಶಿ, ಇದು ಏನು ಡೆಸಿಮಲ್ಸ್ ಅಂದ್ರೆ ದಶಮಾಂಶಗಳು, ಅದನ್ನ ಎಲ್ಲ ಬರುತ್ತೆ, ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅದ್ರ ಬಗ್ಗೆನು ಬೇಸಿಕ್ಸ್ ಆಪರೇಷನ್ಸ್ ಬರುತ್ತೆ, ಬಾಲ್ಮಸ್ ರೂಲ್ ಬರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಈ ಭಿನ್ನರಾಶಿನಲ್ಲಿ ಸುಮಾರು ಜನ ಮಕ್ಕಳಿಗೆ ಏನು ಲೈಕ್ ಅನ್ಲೈಕ್, ಆಮೇಲೆ ಪ್ರಾಪರ್ ಇಂಪ್ರಾಪರ್ ಇವೆಲ್ಲ ಸ್ವಲ್ಪ ಸರಿಯಾಗಿ ಗೊತ್ತಾಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತಾವೇನ್ ಸಲಹೆ ಕೊಡ್ತೀರಾ? ಅದನ್ನ ಯಾವ ರೀತಿ ಕಲ್ತ್ಕೊಂಡ್ರೆ ಮಕ್ಕಳು ಈಸಿಯಾಗಿ ಸರಳವಾಗಿ ನೆನಪಿನಲ್ಲಿ ಇಟ್ಕೊಳ್ತಾರೆ ಅಂತ ತಾವೇನ್ ಹೇಳ್ತೀರಾ ಸರ್? ಮೇಡಮ್, ಅದೇ 1 to 4th ಅಲ್ಲಿ ನಾವು ಲರ್ನ್ ಮಾಡಿರ್ತೀವಿ, ಆಟದ ಪ್ಲಸ್ ಇಂದ ಹಿಡಿದು. ಸೊ ಅದು ನೆಕ್ಸ್ಟ್ ಅಡ್ವಾನ್ಸ್ ಆಫ್ ದಿಸ್ 4 things ವಿ ಆರ್ ನೆಕ್ಸ್ಟ್ 4 classes ಅಲ್ಲಿ ಮಾಡ್ತೀವಿ. ಅಂದ್ರೆ ಕೆಲ್ಸ 5th ಇಂದಾನೆ ಇಟ್ಕೊಳ್ಬಹುದು, 5th 6th ಇಂದಾನೆ ವಿ ಆರ್ ಏನ್ ಮಾಡ್ತೀವಿ, ಇದನ್ನ ಅಡಿಷನಲ್ ಬರುತ್ತೆ. ಇವಾಗ ಲೈಕ್ ಟರ್ಮ್ಸ್ ಅಂತಾನೆ ಇಟ್ಕೊಂಡ್ರೆ, ಲೈಕ್ ಟರ್ಮ್ಸ್ ಅಗೈನ್ ಇಲ್ ಬಿ ಒಂದು ಫ್ರಾಕ್ಷನ್ ಕೊಟ್ಬಿಟ್ಟು ಇಲ್ ಬಿ ಕಂಪೇರ್ ಮಾಡಿ ಅಂತ ಹೇಳ್ತಾರೆ, ಅಲ್ಲಿ ಟೇಬಲ್ಸ್ ಬರುತ್ತೆ. ಅಂಡ್ LCM ಅಂತ ಒಂದು ವಿ ಹ್ಯಾವ್ ಟು ಸ್ಟಾರ್ಟ್ ಕಂಪೇರಿಂಗ್ ವಿತ್ ಅದರ್ ನಂಬರ್, ಕಾಮನ್ LCM ಮಾಡ್ಕೊಂಡು ಮಾಡ್ತೀವಿ. ಸೊ ಅಲ್ಲಿ ಏನು ಮಾಡ್ತೀವಿ, ಅಗೇನ್ ಟೇಬಲ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂಡ್ ಫೈಂಡಿಂಗ್ ದ LCM ಅಂಡ್ ಇಟ್ ವಿಲ್ ಬಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋಗುತ್ತೆ. ಸೊ ಏನು ಮಾಡಬೇಕು, ಇದು 4 level ಫಸ್ಟ್ 4 standard ಅಲ್ಲಿ ಎಲ್ಲ ಪ್ರಾಪರ್ ಆಗಿ ಗೊತ್ತಾಗ್ಬಿಟ್ರೆ ದಟ್ ಆಲ್ಸೋ ವಿಲ್ ಬಿ ಮೋಸ್ಟ್ಲಿ ಕನೆಕ್ಟೆಡ್ ವಿತ್ ದ ಟೇಬಲ್ಸ್. ಸೊ ಟೇಬಲ್ಸ್ ಅಲ್ಲಿ ಪ್ರಾಬ್ಲಮ್ ಯಾರು ಗೊತ್ತಾಗಲ್ಲ, ದೆನ್ ದೇ ಸ್ಟಾರ್ಟ್ ಮೋರ್ ಡಿಫಿಕಲ್ಟ್. 1 to 4th ಇಂದ 5th standard to 7th ಟೇಬಲ್ಸ್ ಅಂಡ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಮಾಡಲ್ಲ, ಸೊ ದೇ ಫೀಲ್ ಡಿಫಿಕಲ್ಟ್. ಸೊ ವಾಟ್ ಮೈ ಸಜೆಷನ್, ಸೊ ಅಟ್ಲೀಸ್ಟ್ ದ ಬೇಸಿಕ್ಸ್, ದಟ್ ಬೇಸಿಕ್ಸ್ ಮೀನ್ಸ್ ಅಡಿಷನ್ ಇಂದ ಇದು ಟೇಬಲ್ಸ್ ಎಲ್ಲ ಕರೆಕ್ಟ್ ಆದರೆ ದಟ್ ಅದರ್ ಥಿಂಗ್ಸ್ ವಿಲ್ ಬಿ ಗೋ ವೆರಿ ಸ್ಮೂತ್ ಅಂಡ್ ವೆರಿ ಫ್ಲೋನಲ್ಲಿ ಹೋಗುತ್ತೆ. ಸೊ ಇದನ್ನು ಕರೆಕ್ಟಾಗಿ ಮಾಡ್ಕೊಳ್ಳೋದು, ಬೇಸಿಕ್ಸ್ನ ವೆರಿ ವೆರಿ ಇಂಪಾರ್ಟೆಂಟ್. ಫೌಂಡೇಶನ್ ಅಂತ ಹೇಳ್ತಾರಲ್ಲ, 1 to 4 ಮ್ಯಾಕ್ಸ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಸೊ ದಟ್ ವಿಲ್ ಬಿ ಅದನ್ನ ಮತ್ತೆ ನೆಕ್ಸ್ಟು 5th ಇಂದ ನೆಕ್ಸ್ಟ್ ಹೈಯರ್ ಲೆವೆಲ್ ತನಕ ಅದು ಇದಾಗುತ್ತೆ. ಸೊ ಈವನ್ ಇಫ್ ಯು ನಾಟ್ ಲರ್ನ್ 4th, ದೆನ್ ದ ಸ್ಟೂಡೆಂಟ್ 5th standard ಸ್ಟೂಡೆಂಟ್ ಶುಡ್ ಲರ್ನ್ ಅಗೈನ್. ಈವನ್ ಫಸ್ಟ್ PU ಆರ್ ಸೆಕೆಂಡ್ PU ಸ್ಟೂಡೆಂಟ್ ಲರ್ನ್ ಮಾಡಿಲ್ಲ ಅಂದರೆ ಅದು ನಾವು ಅದೇ ಥರನೇ ಮಾಡೋದು. ಸೊ ಬೇಸಿಕ್ಸ್ ಗೊತ್ತಿಲ್ಲ ಅಂದರೆ ಫಾರ್ ಫಸ್ಟ್ 10 days ವಿ ಹ್ಯಾವ್ ಟು ಗಿವ್ ದ ಟ್ರೈನಿಂಗ್ ಆಫ್ ಮಲ್ಟಿಪ್ಲಿಕೇಶನ್ ಇಂದ ಹಿಡಿದು ಇದನ್ನು ಮಾಡ್ತೀವಿ. ಒನ್ಸ್ ಅದಾದಮೇಲೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಇಂಟ್ರೆಸ್ಟ್ ಇದೆ, ದೆನ್ ದ ಸ್ಟೂಡೆಂಟ್ ಏನು ಮಾಡ್ತಾರೆ, ಅವರೇ ಕೂತ್ಕೊಂಡು ಮತ್ತೆ ಅದು ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಬೇಸಿಕ್ಸ್ ಇಲ್ಲ ಅಂದರೆ ಎವ್ರಿಥಿಂಗ್ ವಿಲ್ ಬಿ ಸೊ ಕನೆಕ್ಷನ್ ವಿತ್ ಫೌಂಡೇಶನ್. ಮತ್ತೆ ಇನ್ನೊಂದು ಸರ್, ನಾವು ಕಂಡ ಹಾಗೆ ಈ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ವರ್ಡ್ ಪ್ರಾಬ್ಲಮ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಬರೆಯೋಕೆ ಬರಲ್ಲ, ಹೇಳಿಕೆ ಏನಿರುತ್ತೆ ಅದನ್ನ ಬರೆಯೋಕೆ ಬರಲ್ಲ. ಮಕ್ಕಳಿಗೆ ವರ್ಡ್ ಪ್ರಾಬ್ಲಮ್ಸ್ ಅರ್ಥನೇ ಆಗಲ್ಲ. ಅದು ಅಡಿಷನ್ ಸಬ್ಟ್ರಾಕ್ಷನ್ ಈಗ ಸಿಂಪಲ್ ಆಗಿ ಬರೋದು ಬೇರೆ, ಈಕ್ವೇಷನ್ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಇದು ಮಕ್ಕಳಿಗೆ ಅರ್ಥ ಆಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತಾವೇನು ವರ್ಡ್ ಪ್ರಾಬ್ಲಮ್ಸ್ ರಿಲೇಟೆಡ್ ಆಗಿ ತಾವೇನು ಸಲಹೆ ಕೊಡ್ತೀವಿ? ವರ್ಡ್ ಪ್ರಾಬ್ಲಮ್ ಬರುವಾಗ ಮತ್ತೆ ಲ್ಯಾಂಗ್ವೇಜ್ ಇಸ್ ಕನೆಕ್ಟ್ ಆಗುತ್ತೆ. ಸೊ ನೀವು ಪ್ರಾಪರ್ ಇಂಗ್ಲೀಷ್ ಎಲ್ಲ ಸ್ವಲ್ಪ ಇಂಗ್ಲೀಷ್ ತಗೊಂಡ್ರೆ ಇಂಗ್ಲೀಷ್ ಕರೆಕ್ಟಾಗಿ ಗೊತ್ತಿರಬೇಕು, ಅದು ಮೀನಿಂಗ್ಸ್ ದಟ್ಸ್ ಇಂಪಾರ್ಟೆಂಟು. ಅದೇ ಥರ ಕನ್ನಡನಲ್ಲಿ ಕನ್ನಡ ಮೀನಿಂಗ್. ಸೊ ಅವಾಗ ಏನಾಗುತ್ತೆ, ಇವಾಗ ಮ್ಯಾಥಮೆಟಿಕ್ಸ್ ಮಾತ್ರ ಬರಲ್ಲ, ದೆಲ್ ಬಿ ಒನ್ ಮೋರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಂಗ್ಲೀಷ್ ಅದು ಟೆಕ್ನಿಕಲ್ ಥಿಂಗ್ಸ್ ಮತ್ತು ಕಾನ್ಸೆಪ್ಟ್ ಆಫ್ ಟೆಕ್ನಿಕ್ಸ್ ಗೊತ್ತಾಗಬೇಕು. ಸೊ ಅದು ಯಾವ ಥರ ಇಂಪ್ರೂವ್ ಮಾಡಬೇಕಂದ್ರೆ ರಿಲೇಟೆಡ್ ಪ್ರಾಬ್ಲಮ್ಸ್. ಇವಾಗ ನಮ್ಮದು ಬೇಸಿಕ್ ಆಪರೇಷನ್ ಆಯಿತು, ಅಂದರೆ ಅಡಿಷನ್ ಆಯಿತು, ನಾರ್ಮಲ್ ಇದೆಲ್ಲ ಆಗಿದೆ. ಬಟ್ ನೆಕ್ಸ್ಟ್ ವಿ ಆರ್ ಕನೆಕ್ಟಿಂಗ್ ಒನ್ ಮೋರ್ ಥಿಂಗ್ ವಿತ್ ಅದರ್ ಲ್ಯಾಂಗ್ವೇಜ್ ಪ್ಲಸ್ ಟೆಕ್ನಿಕ್ಸ್. ಸೊ ಅದಕ್ಕೆ ಅದು ಏನು ಮಾಡಬೇಕಂದ್ರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್, ಅದೇ ರಿಲೇಟೆಡ್ ಪ್ರಾಬ್ಲಮ್ಸ್, ಒನ್ ಆರ್ ಟೂ ಪ್ರಾಬ್ಲಮ್ಸ್ ಯು ಗೆಟ್ ಗೈಡ್ ಫ್ರಮ್ ದ ಟೀಚರ್ಸ್. ಸೊ ಸೆಲ್ಫ್ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಇಟ್ಸ್ ಲೈಕ್ ಎ CET ಟು ಹೈಯರ್ ಲೆವೆಲ್, CET IIT ಆಗಲಿ, CET ಎಕ್ಸಾಮ್ಸ್, ಆಪ್ಟಿಟ್ಯೂಡ್ ಎಕ್ಸಾಮ್ಸ್ ಇದೆಲ್ಲ ಇದಕ್ಕೆ ಬರುತ್ತೆ. ಸೊ ಅವಾಗ ಏನು ಮಾಡಬೇಕು, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಡಿಫ್ರೆಂಟ್ ಕೈಂಡ್ಸ್
ಅದೇ ಸೇಮ್ ಪ್ರಾಬ್ಲಮ್ ಮಾಡ್ಕೊಂಡು ಅದೇ ಟೈಪಲ್ಲಿ ತುಂಬ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸ್ ವಿಲ್ ಗೆಟ್. ಬಟ್ ಅದು ಸ್ವಲ್ಪ ಇನ್ನೊಂದು ಲ್ಯಾಂಗ್ವೇಜ್ ಅಡಿಷನಲ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಇದಕ್ಕಿಂತ ಡಿಫಿಕಲ್ಟ್ ಆಗುತ್ತೆ. ಖಂಡಿತ. ಮತ್ತೆ ಸರ್ ಇವಾಗ 1 to 7th ಆಯ್ತು, ಎಲ್ಲೆಲ್ಲಿ ಕಷ್ಟ ಬರಬಹುದು ಅನ್ನೋದನ್ನ ನಾವು ಸ್ವಲ್ಪ ತುಂಬಾ ಜನ ಕಷ್ಟ ಅಂತ ಅನ್ಕೊಂಡಿರೋ ಪಾರ್ಟ್ನ ಇಲ್ಲಿ ನಾವು ಆ ವಿಷಯನೇ ತಗೊಂಡು ಡಿಸ್ಕಸ್ ಮಾಡ್ತಾ ಇದೀವಿ. ಇವಾಗ ಒಂದು ಹೈಸ್ಕೂಲಿಗೆ ಬಂದ್ರೆ ಈಗ 6th 7th ಅಲ್ಲೇ ಜಾಮೆಟ್ರಿ ಆಗ್ಲಿ, ಆಲ್ಜಿಬ್ರಾ ಆಗ್ಲಿ, ಅರ್ಥಮೆಟಿಕ್ ಆಗ್ಲಿ, ಡಿವಿಷನ್ ಬೇರೆ ಬೇರೆ ಪಾರ್ಟ್ ಅನ್ನೋದು ಗೊತ್ತಾಗಿರುತ್ತೆ. ಅದರಲ್ಲೂ ICSE ಬೋರ್ಡ್ನವ್ರಿಗೆಲ್ಲ ಏನೋ ಮುಂಚೆನೆ ಜಾಸ್ತಿನೇ ಸಿಲೆಬಸ್ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಜಾಮೆಟ್ರಿ ಅಂತಂದ್ರೆ ಇದೊಂದು ರೀತಿ ಡಯಾಗ್ರಾಮ್ಸ್ ಇರುತ್ತೆ. ಅದನ್ನ ಹೇಗೆ ಈಸಿಯಾಗಿ ಅರ್ಥ ಮಾಡಿಸೋದು ಮಕ್ಕಳಿಗೆ, ಅದಕ್ಕೇನಾದ್ರೂ ತಮ್ಮ ಒಂದು ಟಿಪ್ಸ್ ಇದೆಯಾ? ಅರ್ಥಮೆಟಿಕ್ ಅಲ್ಜಿಬ್ರಾ ದ ಥರ್ಡ್ ಪಾರ್ಟ್. ಅರ್ಥಮೆಟಿಕ್ ಅಲ್ಜಿಬ್ರಾ ಮೋಸ್ಟ್ಲಿ ಇದು ಪ್ರಾಬ್ಲಮ್ಸ್ ಬರುತ್ತೆ, ನ್ಯೂಮರಿಕಲ್ ನಂಬರ್ಸ್ ಅಲ್ಲಿ ಸಾಲ್ವ್ ಮಾಡ್ತೀವಿ. ವೆನ್ ಯು ಕಮ್ ಟು ಜಾಮೆಟ್ರಿಕ್, ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಈಕ್ವೇಶನ್ಸ್ ಕಡಿಮೆ ಬರುತ್ತೆ, ಸ್ಟೇಟ್ಮೆಂಟ್ ಅಂಡ್ ಥಿಯರಮ್ ಸ್ಟಾರ್ಟ್ ಆಗುತ್ತೆ. ಸೊ ಥಿಯರಮ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಯರಮ್ಸ್ ಇದೆ. ಸೊ ಈಚ್ ಸೆಕ್ಷನ್ ಆರ್ ಈಚ್ ಕ್ಲಾಸ್ ಅಲ್ಲಿ ಥಿಯರಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಏನ್ ಮಾಡ್ಬೇಕಂದ್ರೆ ಥಿಯರಮ್ ಪರ್ಟಿಕ್ಯುಲರ್ ಚೆನ್ನಾಗಿ ಮೆಮರೈಸ್ ಆರ್ ಸಮಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ದ ಥಿಯರಮ್, ದೆನ್ ಸ್ವಲ್ಪ ಪ್ರಾಬ್ಲಮ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಥಿಯರಮ್ನ ಫುಲ್ ಕ್ಲಿಯರ್ ಅರ್ಥ ಮಾಡೋಕ್ಕೆ ಟ್ರೈ ಮಾಡಬೇಕು. ಖಂಡಿತ. ಅಂದ್ರೆ ಮಕ್ಕಳಲ್ಲಿ ನೆನ್ಪಿಡಿ, ಸರ್ ಹೇಳ್ದಾಗೆ ಇಲ್ಲಿ ರೇಖಾಗಣಿತದಲ್ಲಿ ಏನು ಅಂತಂದ್ರೆ ಈಕ್ವೇಶನ್ಸ್ ಕಡಿಮೆ ಬರುತ್ತೆ, ಥಿಯರಮ್ಸ್ ಮತ್ತೆ ಥಿಯರಮ್ ಬೇಸ್ಡ್ ಪ್ರಾಬ್ಲಮ್ಸ್, ಸಮಸ್ಯೆಗಳು, ಪ್ರಮೇಯದ ಆಧಾರಿತ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಸೊ ಇಲ್ಲಿ ಈಕ್ವೇಶನ್ಗಳು ನೀವು ಮಗಪ್ ಮಾಡುವಂಥದ್ದು ಏನು ಇರಲ್ಲ. ಈ ಥಿಯರಮ್ ಸ್ಟೇಟ್ಮೆಂಟ್ ಏನಿದೆ ಅದು ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಬೇಸ್ಡ್ ಆನ್ ದಟ್ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಥಿಯರಮ್ ಪ್ರೂವ್ ಮಾಡೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅದನ್ನ ಅಪ್ಲೈ ಮಾಡ್ಕೊಂಡು ನಿಮ್ಮ ಸಮಸ್ಯೆಗಳು, ಪ್ರಾಬ್ಲಮ್ಗಳಿಗೆ ಆನ್ಸರ್ ಮಾಡೋದನ್ನ ಕಲಿತೀರಾ. ಆದ್ರೆ ಅರ್ಥಮೆಟಿಕ್ ಆಲ್ಜಿಬ್ರಾದಲ್ಲಿ ಈಕ್ವೇಶನ್ಗಳು ನಮ್ಗೆ ಟೈಲರ್ ಮೇಡ್ ಇದೆ, ಅಂದ್ರೆ ಯಾರೋ ಕಂಡುಹಿಡಿದಿರೋದು ಮ್ಯಾಥಮೆಟಿಷಿಯನ್ ಆಲ್ರೆಡಿ ಬಂದಿರುತ್ತೆ. ಸೊ ಅದನ್ನ ನೀವು ಕಲ್ತ್ಕೊಂಡ್ಬಿಟ್ಟು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದನ್ನ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಬಹುಶಃ ಅರ್ಥಮೆಟಿಕ್ ಹಾಗೂ ಆಲ್ಜಿಬ್ರಾ ಈಸಿ ಆಗುತ್ತೆ. ಇದು ಬೀಜಗಣಿತಕ್ಕೆ ಬಂದ್ರೆ ಅದು ಸಹಿತ ಒಂದು ಕನ್ಫ್ಯೂಸ್ ಆಗುವಂಥದ್ದು, ಯಾಕೆಂದ್ರೆ ಅಲ್ಲಿ ನಂಬರ್ಸ್ ಇರುತ್ತೆ, ಆಲ್ಫಾಬೆಟ್ಸ್ ಇರುತ್ತೆ. ಹೊಸದಾಗಿ 6th 7th ಅಲ್ಲೇ ಈ ಡೌಟ್ ಬಂದ್ಬಿಟ್ಟಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಆಲ್ಜಿಬ್ರಾಗೆ ಸಂಬಂಧಪಟ್ಟ ಹಾಗೆ ಈ ತರ ಕನ್ಫ್ಯೂಷನ್ಗಳಾದಾಗ ಆ ನ್ಯೂಮರಿಕಲ್ ಪಾರ್ಟ್ ನ ಐಡೆಂಟಿಫೈ ಮಾಡೋದು ಮತ್ತೆ ಆಲ್ಫಾಬೆಟ್ಸ್ ನ ಐಡೆಂಟಿಫೈ ಮಾಡೋದು ಮತ್ತೆ ಅವೆರಡು ಜೊತೆನಲ್ಲಿ ಇದ್ದಾಗ ಒಂದು ಆಲ್ಜಿಬ್ರೈಕ್ ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ತಾವೇ ಹೇಳ್ತೀರಾ. ಮತ್ತೆ ಕೆಲವು ಈಕ್ವೇಶನ್ಗಳು ಯಾವ್ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಒಂದು ಹೈಸ್ಕೂಲ್ ಲೆವೆಲ್ಗೆ ತಾವು ಹೇಳ್ಬಿಟ್ರೆ ಮಕ್ಕಳು ಜನರಲ್ ಆಗಿ 8th to 10th ಯಾವ್ಯಾವ್ದು ಆಲ್ಜಿಬ್ರಾದಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೋದು. ಅದೇ ಇವಾಗ ಏನಾಗುತ್ತೆ ಅಂದ್ರೆ ನಂಬರ್ಸು ಮತ್ತೆ ಆಲ್ಫಾಬೆಟಿಕ್ಸ್ ಕನೆಕ್ಟ್ ಆಗುತ್ತೆ. ಸೊ ಪ್ರೀವಿಯಸ್ ನಂಬರ್ಸ್ ಮಾತ್ರ ಇದ್ರೆ ನಾವೇನು ಮಾಡ್ಬೋದು, ಜಸ್ಟ್ ಡೈರೆಕ್ಟ್ಲಿ ಆ್ಯಡ್ ಮಾಡ್ಬೋದು, ದರ್ ಇಸ್ ನೋ ಪ್ರಾಬ್ಲಮ್ ವಿತ್ ಅದರ್ ಥಿಂಗ್ಸ್. ಬಟ್ ಇಲ್ಲಿ ಏನಾಗುತ್ತೆ, ನಂಬರ್ಸು ಬರುತ್ತೆ ಮತ್ತು ಇದು ಬರುವಾಗ ಲೈಕ್ ಟೈಮ್ಸ್ ಅಂತ ಯಾವ ಟು ಆ್ಯಡ್ ಮಾಡಬೇಕು. ಇವಾಗ ಎಲ್ಲ ನಂಬರ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಸಪೋಸ್ ಎಕ್ಸಾಂಪಲ್ ತೊಗೊಳ್ಳಿ, ಇವಾಗ 2A + 7B + 3C ಅಂತ 3 ನಂಬರ್ ಬಂದರೆ 3 ಆಲ್ ಡಿಫ್ರೆಂಟ್, ಒಂದೇ ಇದರಲ್ಲಿ ನೀವು ಆ್ಯಡ್ ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಸ್ಟೂಡೆಂಟ್ಸ್ ಇದನ್ನು ತಪ್ಪು ಮಾಡ್ತಾರೆ. ಏನು ಮಾಡ್ತಾರೆ, ನಂಬರ್ಸ್ ಮಾತ್ರ ಆ್ಯಡ್ ಮಾಡಿ ವಿಲ್ ರೈಟ್ ABC ಏನೋ ಸಮಥಿಂಗ್ ದೆನ್. ಸೊ ಇದು ಮೇಯ್ನ್. ಫಸ್ಟ್ ಏನು ಮಾಡಬೇಕು, ದ ಡಿಫ್ರೆನ್ಸ್ನ ಅವರು ಕಂಡುಹಿಡಿಯಲೇಬೇಕಾಗುತ್ತೆ. ಸೊ ಲೈಕ್ ಟೈಮ್ಸ್ ಅಂತ ಒಂದಿದೆ, ಅನ್ಲೈಕ್ ಟೈಮ್ಸ್ ಒಂದಿದೆ. ಲೈಕ್ ಟೈಮ್ಸ್ನೆಲ್ಲ ಒಂದು ಅರೇಂಜ್ ಮಾಡಿಕೊಂಡು ಅಡಿಷನ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಮಾಡ್ಬೋದು, ಎವ್ರಿಥಿಂಗ್ ಯು ಕ್ಯಾನ್ ಡೂ. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್, ಅದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಲೈಕ್ ಟರ್ಮ್ಸ್ ಅಂದರೆ ಒಂದು ಕಾನ್ಸೆಪ್ಟ್ ಇದರಲ್ಲಿ ಬಂದ್ಬಿಡುತ್ತೆ. ಸೊ ಲೈಕ್ ಟರ್ಮ್ಸ್ ಮಾತ್ರ ಅದನ್ನು ಆ್ಯಡ್ ಮಾಡ್ಬೋದು, ಅನ್ಲೈಕ್ ಟರ್ಮ್ಸ್ನ ಡಿಫ್ರೆನ್ಸ್ ಇಟ್ಕೊಂಡು ಮಾಡ್ಬೋದು. ಸೊ ದಿಸ್ ಈಸ್ ದ ಮೇನ್ ಥಿಂಗ್ ಇನ್ ದಿ ಆಲ್ಜಿಬ್ರಾ. ಇದರಲ್ಲಿ ಏನೇನು ಮಲ್ಟಿಪ್ಲಿಕೇಶನ್ ಬಂದರೆ ನಂಬರು ಮತ್ತು ಆಲ್ಫಾಬೆಟಿಕ್ ಬರುವಾಗ ಇವಾಗ ಪವರ್ ಇವಾಗ A × A ಅಂತ ಬರುತ್ತೆ. ಸೊ ಏನು ಮಾಡ್ತಾರೆ, ಇವಾಗ ಅದಕ್ಕೆ ಏನಂತ ಬರೆಯೋಕ್ಕೆ ಗೊತ್ತಾಗಲ್ಲ. ಸೊ ವೆನ್ ಯು ಮಲ್ಟಿಪ್ಲೈ ದಿಸ್ ಇಟ್ ವಿಲ್ ಬಿಕಮ್ A² ಅಂತ ಆಗುತ್ತೆ. ಅದೇ ಥರ A + A ಮಾಡಿದ್ರೆ 2A ಅಂತ ಬರಿಬೇಕಾಗುತ್ತೆ. ಸೊ ಇದೆಲ್ಲ ಆ ಥರ ಬೇಸಿಕ್ಸ್ನ ಕಲ್ತ್ಕೊಂಡ್ರೆ ದೆನ್ ಫರ್ದರ್ ವಿಲ್ ಬಿ ಈಸಿ ಆಗುತ್ತೆ. ಖಂಡಿತ. ಮತ್ತೆ ಇನ್ನೊಂದು ಸರ್, ಈ ಹೈಸ್ಕೂಲ್ ಮಕ್ಕಳು ಸಾಮಾನ್ಯಕ್ಕೆ ಸೈನ್ ಅಂದ್ರೆ ಮೈನಸ್ ಪ್ಲಸ್ ಮೈನಸ್ ಬಂದಾಗೆ, ಮೈನಸ್ ಬಂದಾಗೆ, ಡಿವಿಷನ್ ನಲ್ಲಿ -+ ಇದ್ದಾಗೆ, ಮೈನಸ್ ಇದ್ದಾಗ ಇವೆಲ್ಲ ಒಂದು ಇರುತ್ತೆ. ಆಮೇಲೆ ಸೈನ್ಗಳು ಚೇಂಜ್ ಆಗುತ್ತೆ. ಏನು ಪರ್ಟಿಕ್ಯುಲರ್ ಆಪರೇಷನ್ ಮಾಡಿದಾಗ ಬರೋ ಆನ್ಸರ್ನ ಸೈನ್ ಚೇಂಜ್ ಆಗುತ್ತೆ, ಚೇಂಜ್ ಆಗ್ದಲೇನೂ ಇರುತ್ತೆ ಒಂದ್ಸಲ. ಸೊ ಇದ್ರ ಬಗ್ಗೆ ತಾವು ಒಂದು ಚಿಕ್ಕದಾಗಿ ಸ್ಥೂಲವಾಗಿ ಹೇಳೋದಾದ್ರೆ ಒಂದು ಆರ್ಡರ್ ಅಲ್ಲಿ ಹೇಳ್ಕೊಂಡು ಬಂದ್ಬಿಡಿ. ಓಕೆ ಮೇಡಮ್. ಅದೇ ಸೈನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅದರ ಎಲ್ಲದಕ್ಕೂ ಸೈನು ಇಂಪಾರ್ಟೆಂಟ್. ಯಾಕಂದರೆ ಮೈನಸ್ ಅಂದರೆ ಒಂದು ಮೀನಿಂಗ್ ಆಗ್ಬಿಡುತ್ತೆ, ಪ್ಲಸ್ ಬಂದರೆ ಮೀನಿಂಗ್ ಡಿಫ್ರೆಂಟ್ ಆಗ್ಬಿಡುತ್ತೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಇದು ಒಂದು ಮೇಜರ್ ಮಿಸ್ಟೇಕ್ ಮಾಡೋದನ್ನ ನೋಡಿದ್ನಲ್ಲ. ಈವನ್
ಪಿ ಯು ಲೆವೆಲ್ ಬಂದ ಮೇಲೂ ಸೈನ್ಸ್ನ ತಪ್ಪು ಮಾಡ್ತಾ ಇರ್ತಾರೆ. ಸೊ ಸೈನ್ಸ್ ಹೋದ್ರೆ ಮ್ಯಾಥ್ಸಲ್ಲಿ ಮೋಸ್ಟ್ ಆಫ್ ದ ಮಾರ್ಕ್ಸ್ ವಿಲ್ ಬಿ ಕಟ್ ಆಗ್ಬಿಡುತ್ತೆ ಅಲ್ಲೇ. ಸೊ ಅದಕ್ಕೇನು ಮಾಡಬೇಕು, ಸ್ವಲ್ಪ ಕಾನ್ಸಂಟ್ರೇಷನ್ ಲೈಕ್ ಯು ಕ್ಯಾನ್ ಸೇ ಮೆಡಿಟೇಷನ್ ಥರನೇ ಇದು. ನಾನು ಫೀಲ್ ಮಾಡ್ತೀನಿ. ಯಾಕಂದರೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರೆ ಅದು ತಪ್ಪಾಗಲ್ಲ. ಏನು ಮಾಡ್ತಾರೆ, ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಸೊ ಸೈನ್ಸ್ನ ತಪ್ಪಾಗ್ಬಿಡುತ್ತೆ. ಬೇಸಿಕಾಗಿ ನೋಡಿ, ಇವಾಗ ಇವಾಗ ನಾರ್ಮಲ್ ನಂಬರ್ 3 + 3 ಅಂದರೆ ಎಲ್ಲರೂ 6 ಅಂತ ಹೇಳ್ಬಿಡ್ತಾರೆ. ಅದೇ -3 ಇವಾಗ ನಂಬರ್ ಕೊಟ್ಟರೆ ಸಡನ್ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ, ಏನು ಮಾಡ್ಬೋದು. ಮೋಸ್ಟ್ ಆಫ್ ಸ್ಟೂಡೆಂಟ್ 6 ಅಂತ ಬರೀತಾರೆ. ಯಾಕಂದ್ರೆ ಹೇಳಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಅದು ಟೀಚರ್ಸ್ ಮೋಸ್ಟ್ಲಿ ಹೇಳಿ ಸ್ಕೂಲಲ್ಲಿ ಮತ್ತು ಎಲ್ಲಿ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಅಂತ ಒಂದು ಬಂದಿರುತ್ತೆ. ಬಟ್ ಇಲ್ಲಿ ಮೈನಸ್ ಬಂದ್ಬಿಟ್ಟಿದೆಯಲ್ಲ, ನೋಡಲ್ಲ ಏನಂದರೆ ಎರಡು ಮಲ್ಟಿಪ್ಲೈ ಮಾಡಬೇಕು ಆ್ಯಡ್ ಮಾಡಬೇಕಂತ ಗೊತ್ತಾಗಲ್ಲ, ಜಸ್ಟ್ 6 ಅಂತ ಬರೆದ್ಬಿಡ್ತಾರೆ. ಸೊ ಅದು ಯಾಕಂದರೆ ಇದು ಇನ್ನೊಂದು ಮೋಸ್ಟ್ ಆಫ್ ದ ಟೈಮ್ ಅದನ್ನೇ ಮೈನಸ್ ಇಂಟು ಮೈನಸ್ ಅದನ್ನೇ ನೋಡಿದ್ದಾರೆ. ಸೊ ಏನು ಮಾಡಬೇಕು, ಸೇಮ್ ಅಂದರೆ ಆ್ಯಡ್ ಮಾಡಬೇಕು. ಅದು ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ. ಅಂದರೆ ಪ್ಲಸ್ ಬಂದಿದೆ 6, ಅದೇ ಥರ -3 ಬಂದಿದೆ. ಇಟ್ಸ್ ನಾಟ್ ಮಲ್ಟಿಪ್ಲಿಕೇಶನ್, ಇದು ಜಸ್ಟ್ ಅಡಿಷನ್ ಅಂತ -6 ಅಂತ ಬರಿಬೇಕು. ಸೊ ಇದು ನಾನು ಎಷ್ಟೋ ಜನ ನೋಡಿದ್ದೀನಿ, ಎಷ್ಟು ಸರಿ ಹೇಳ್ಕೊಟ್ರು ಮತ್ತೆ ಅದು ಆಲ್ರೆಡಿ ಅವ್ರು ಲೋಡ್ ಆಗಿದೆ ಅದು ಮೈಂಡಲ್ಲಿ. ಮೈನಸ್ ಇಂಟು ಮೈನಸ್ ಮೋಸ್ಟ್ ಆಫ್ ದ ಟೈಮ್ ಹೇಳಿ ಪ್ಲಸ್ ಅಂತ ಬರೀತಾರೆ. ಸೊ ಅದು ತಪ್ಪಾಗುತ್ತೆ. ಸೊ ಇನ್ನೊಂದು ಏನಂದರೆ ಗ್ರೇಟರ್ ನಂಬರ್ ಸೈನ್ ಹಾಕಬೇಕು. ಪ್ಲಸ್ ಮಾಡೋದು ಸರಿ, ಸಬ್ಟ್ರಾಕ್ಷನ್ ಮಾಡೋದು ಸರಿ. ಸೊ ಇದಾಟು ಏನು ಮಾಡಬೇಕು, ಗ್ರೇಟರ್ ನಂಬರ್ ಸೈನ್ ಅಂದರೆ -8 + 2 ಅಂದರೆ -6 ಅಂತ ಬರೀಬೇಕು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಮಾಡ್ತಾರೆ ಮತ್ತು 6 ಅಂತ ಬರೆದ್ಬಿಡ್ತಾರೆ, ಸೈನ್ನ ಮಿಸ್ಟೇಕ್ ಮಾಡ್ತಾರೆ. ಸೊ ಸೈನ್ ಮೋಸ್ಟ್ಲಿ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಮಾಡೋಕ್ಕೂ ಸರಿ, ಜಸ್ಟ್ ಪಾಸ್ ಮಾಡೋಕ್ಕೂ ಸರಿ, ಸೈನ್ಸ್ ಕರೆಕ್ಟಾಗಿಲ್ಲ ಅಂದರೆ ಮಾರ್ಕ್ಸ್ ಸಿಗಲ್ಲ, ತುಂಬ ಕಡಿಮೆ ಆಗ್ಬಿಡುತ್ತೆ. ಅಂಕಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ ಆಗಿ ಏನು ಸಲಹೆಗಳನ್ನು ಕೊಡ್ಬೋದು ಸರ್? ಈಸಿಯಾಗಿ ಅಂಕಗಣಿತ ಅರ್ಥಮೆಟಿಕ್ನ ಕಲಿಬೇಕು, ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸ್ನ ಅಂದರೆ ಯಾವ ರೀತಿ ಒಂದು ಸಲಹೆಗಳು ಸುಮಾರು ಬರುತ್ತೆ ಅಂಕಗಣಿತದಲ್ಲಿ. ಸೊ ತಾವೇನು ಸಲಹೆ ತಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಕೊಡೋಕೆ ಇಷ್ಟಪಡ್ತೀರಾ? ಇವಾಗ ನಮ್ಮ ಫ್ರಾಕ್ಷನ್ ನಂಬರೇ ತಗೊಳ್ಳಿ, ನಾರ್ಮಲ್ ನಂಬರ್ ಎಲ್ಲರೂ ಓಕೆ, ನೆಕ್ಸ್ಟ್ ಲೆವೆಲ್ ಇದು ಫ್ರಾಕ್ಷನಲ್ಲಿ ಬಂದ್ಬಿಡುತ್ತೆ. ಸೊ ಫ್ರಾಕ್ಷನ್ ಚೆನ್ನಾಗಿ ಗೊತ್ತಿರಬೇಕು. ಅದು ಏನಂದರೆ ಇವಾಗ ಅಡಿಷನ್, ಅಲ್ಲಿ ಫ್ರಾಕ್ಷನ್ ಅಡಿಷನ್ ಡಿಫ್ರೆಂಟ್ ಆಗ್ಬಿಡುತ್ತೆ. ನಾರ್ಮಲ್ ಅಡಿಷನಿಂದ ನೆಕ್ಸ್ಟ್ ಫ್ರಾಕ್ಷನ್ ಅಡಿಷನ್ ಇರುತ್ತೆ. ಸೊ ಅಲ್ಲಿ ಎಲ್ಸಿಎಂ ಬರುತ್ತೆ, ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಲ್ಲ. ಆ ಥರ ಮಲ್ಟಿಪ್ಲೈ ಮಾಡೋಗೂ ಚೆನ್ನಾಗಿ ಡಿಫ್ರೆಂಟ್ ಇರುತ್ತೆ. ಸೊ ನೀವು ಅದರಲ್ಲಿ ಒಂದೊಂದು ಅರ್ಥಮೆಟಿಕಲಿ ಡಿಫ್ರೆಂಟ್ ಕೈಂಡ್ಸ್ ಬರ್ತವೆ. ನೀವು 10th ಲೆವೆಲ್ ಬಂದರೆ ಅರ್ಥಮೆಟಿಕ್ ಪ್ರೊಫೆಷನ್ನಿಂದ ಸ್ಟಾರ್ಟ್ ಮಾಡಿ ಡಿಫ್ರೆಂಟ್ ಟಾಪಿಕ್ಸ್ ಕವರ್ ಆಗುತ್ತೆ ಹಿಂದಿ ಅಥವಾ ಇದರಲ್ಲಿ. ಸೊ ಏನು ಮಾಡಬೇಕು ಇದರಲ್ಲೂ, ಸೊ LCM ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನು ಅದು ನೋಡಿರೋದ್ರಲ್ಲಿ ಮಿಸ್ಟೇಕ್ಸ್, ನೆಕ್ಸ್ಟ್ ಪ್ಲಸ್ ಆ್ಯಂಡ್ ಮೈನಸ್ ನೆಕ್ಸ್ಟು ತಪ್ಪು ಮಾಡೋದು, LCM ಕ್ಯಾಲ್ಕುಲೇಟ್ ಮಾಡೋದು. LCM ಮಾಡೋದು ತುಂಬ ಜನ ಕರೆಕ್ಟಾಗಿ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಐ ವಾಂಟ್ ಎಲ್ಲರಿಗೂ ಇದನ್ನು LCM ಮಾಡೋದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. 2-3 ways ಆರ್ ದೇರ್. ಸೊ ಯಾವುದು ಅವ್ರಿಗೆ ಈಸಿ ಆಗುತ್ತೋ ಸೊ ಅದನ್ನು ಮಾಡಿದ್ರೆ ಇದಾಗುತ್ತೆ. ಸೊ ಅರ್ಥಮೆಟಿಕ್ LCM ಇಸ್ ಒನ್ ಆಫ್ ದ ಮೇಜರ್ ಟಾಪಿಕ್ ಇನ್. ಸೊ LCM ಕಲ್ತ್ಕೊಂಡ್ರೆ ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಹೈಯರ್ ಇದಕ್ಕೂ ಬರ್ತಾ ಇರ್ತದೆ. LCM ಎಲ್ಲಿ ಸ್ಟಾಪ್ ಆಗಲ್ಲ. ಸೊ ಅದು ಚೆನ್ನಾಗಿ ಇದು ಮಾಡ್ಕೊಳ್ಬೇಕು. ಇಂದ ಅರ್ಥಮೆಟಿಕಲಿಂದ ನಾನು ತಿಳ್ಕೊಳ್ತೀನಿ. ಖಂಡಿತ. ನಂತರ ಇವಾಗ ಒಂದು PUC ಲೆವೆಲ್ಗೆ ಬಂತಂದರೆ ಸಾಮಾನ್ಯಕ್ಕೆ PUC ನೀವು ನೋಡ್ತಾನೆ ಇರ್ತೀರಾ, ಎಷ್ಟೋ ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪಾಠ ಮಾಡಿ ಕಳಿಸ್ತೀರಾ. PUC ವಿದ್ಯಾರ್ಥಿಗಳು ಎಲ್ಲಿ ಮ್ಯಾಥಮೆಟಿಕ್ಸಲ್ಲಿ ತಪ್ಪುತ್ತಾರೆ, ಎಲ್ಲಿ ತಪ್ಪು ಮಾಡ್ತಾರೆ, ಎಲ್ಲಿ ಕನ್ಫ್ಯೂಷನ್, ಸಂಶಯ, ಡೌಟ್ ಇದೋ ಅದು ಆ ಥರ ಇಟ್ಕೋತಾರೆ. ಅದ್ರ ಬಗ್ಗೆ ವಿವರವಾಗಿ ಕೊಡಿ. ಯಾಕಂತಂದರೆ ತಪ್ಪು ಮಾಡೋದು ಬೇರೆ ಸರ್, ಆದರೆ ಡೌಟ್ ಇಟ್ಕೊಳ್ಳೋದು ಇನ್ನೂ ತಪ್ಪು ಅನಿಸುತ್ತೆ. ಅದು ಇನ್ನೂ ತುಂಬ ದೊಡ್ಡ ಮಹಾಪರಾಧ ಅಂತಲೇ ಹೇಳ್ಬೋದು. ಸೊ ತಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ತಪ್ಪುಗಳು ಮಾಡೋದು ಕಾಮನ್ ಆಗಿ ಯಾವ್ಯಾವುದು, ಹಾಗೆ ಡೌಟ್ ಇಟ್ಕೊಂಡು ತಪ್ಪು ಮಾಡೋದು ಯಾವ್ಯಾವುದು? ಓಕೆ ಮೇಡಮ್, ನೀವು ಹೇಳೋದೇ ಸೈನ್ಸಿಂದನೇ ಸ್ಟಾರ್ಟ್ ಮಾಡ್ಬೋದು, ಪ್ಲಸ್ ಮೈನಸ್ ಇಂದನೇ. ಸೊ ಮ್ಯಾಟ್ರಿಕ್ಸ್ ಅಂತ ಒಂದು ಟಾಪಿಕ್ ಇದೆ, ಅದರಲ್ಲಿ 21 ಮಾರ್ಕ್ ಬರುತ್ತೆ PU ಲೆವೆಲಲ್ಲಿ. ಬಟ್ ಮೋಸ್ಟ್ಲಿ ಇದು ಸೈನ್ಸಲ್ಲೇ ಮಾರ್ಕ್ಸ್ ಎಲ್ಲರೂ ಮೆಥಡ್ಸ್ ಗೊತ್ತಾಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ಬಿ ರೈಟಿಂಗ್, ಸೈನ್ಸ್ ವಿಲ್ ಬಿ ಕನ್ಫ್ಯೂಷನ್. ಸೈನ್ಸ್ ಅಂದರೆ ಇಲ್ಲಿ ಚಿಹ್ನೆಗಳು, ಹೌದು, ಪ್ಲಸ್ ಇಂದ ಕನ್ವರ್ಷನ್ ಮಾಡೋದಾಗಲಿ, ದೇ ವಿಲ್ ಬಿ ಕಾನ್ಸಂಟ್ರೇಷನ್ ಇರಲ್ಲ, ಫಾಸ್ಟ್ ಏನೋದು ಒಂದು ಬರೆದು ಬಿಡ್ತಾರೆ. ಸೊ ಅದು ಎಲ್ಲರಿಗೂ ಮಾರ್ಕ್ ಹೋಗೋದು ಫಸ್ಟು. ನೆಕ್ಸ್ಟ್ ಲೆವೆಲ್ ಈಸ್ ಫಾರ್ಮುಲಾ. ಬೇಸಿಕ್ ಫಾರ್ಮುಲಾ ಅದು ನೆವರ್ ಸ್ಟಡಿ ಮಾಡಲ್ಲ. ಮತ್ತು ಫಾರ್ಮುಲಾಸ್ ಇಲ್ಲಾಂದರೆ ನೀವು ನೆಕ್ಸ್ಟ್ ಏನು ಮಾಡೋಕ್ಕೆ ಆಗಲ್ಲ. ಸೊ ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ, ಎಷ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫಾರ್ಮುಲಾಸು ಮೇನ್ಲಿ ದೇ ನೆವರ್ ಸ್ಟಡಿ. ಅದು ಒಂದು ಇದಾಗುತ್ತೆ. ಅದೇ ಥರ ಫಸ್ಟ್ PUನಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ ಹೇಳ್ಕೊಟ್ಟಿರ್ತಾರೆ. ಅಂದರೆ ಈಗ ಇನ್ನು ಟ್ರಿಗ್ನಾಮೆಟ್ರಿ ಆಗಲಿ, ಇವನ್ 10th ಇವಾಗ ಟ್ರಿಗ್ನಾಮೆಟ್ರಿ ಸ್ಟಾರ್ಟ್ ಆಗಿದೆ. ಸೊ 10th ಸ್ಟಾರ್ಟ್ ಆದರೆ ಅದು ಬೇಸಿಕ್ ಅಲ್ಲಿ ಮಾಡಿರಲ್ಲ.
ಸೊ ಇವಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ತೊಗೊಂಡ್ಬಿಟ್ರು ಅದು ಆ್ಯಂಗಲ್ಸ್ ವ್ಯಾಲ್ಯೂಸ್ ಇದ್ರೂ ಅದು ಓದಿಲ್ಲ ಅಂದರೆ ನೆಕ್ಸ್ಟ್ ಫಸ್ಟ್ ಪಿ ಯುಗೆ ಅದು ಹೇಳ್ಕೊಡೋಕ್ಕಾಗಲ್ಲ ಅದು, ಯಾಕಂದರೆ ಆಲ್ರೆಡಿ ಸ್ಟಡಿ ಮಾಡಿರ್ತಾರೆ. ಸೊ ಇದು ಮತ್ತೆ ಕಷ್ಟ ಅಂತ ಬಿಟ್ಬಿಟ್ರೆ ಅದು ಟಾಪಿಕ್ಗೆ ಫುಲ್ಲಾಗಿ ಹೋಗ್ಬಿಡುತ್ತೆ. ಸೊ ಟ್ರಿಗ್ನೋಮೆಟ್ರಿಕ್ ಟಾಪಿಕ್ ಈಚ್ ಚಾಪ್ಟರ್ ಈ ಟಾಪಿಕ್ ಹ್ಯಾಸ್ ಸೊ ಇಟ್ಸ್ ಓನ್ ವೆಯ್ಟೇಜ್. ಅವ್ರು ಬಿಟ್ಬಿಟ್ರೆ ಅದು ನೆಕ್ಸ್ಟ್ ಫೈನಲ್ ತಂಗ ಅದನ್ನು ಆ ಚಾಪ್ಟರ್ ಎಲ್ ಬಿ ಡಿಫಿಕಲ್ಟ್ ಅಂತ ನನ್ನ ಹತ್ರ ಹೇಳ್ತಾ ಇರ್ತಾರೆ, ಯಾಕಂದರೆ ಅದು ಬೇಸಿಕ್ ಅರ್ಥ ಆಗಿರಲ್ಲ. ಸೊ ನಾನು ಯಾವಾಗೂ ಏನು ಮಾಡ್ತೀನಿ ಅಂದರೆ ಐ ವಿಲ್ ಗೋ ಫ್ರಮ್ 10th ಸ್ಟ್ಯಾಂಡರ್ಡಿಂದನೇ ಅವ್ರಿಗೆ ಬೇಸಿಕ್ಸ್ನ ಫಸ್ಟ್ ಅರ್ಥ ಮಾಡಿಸಿದ್ರೆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಈ ಪಾಠ ಮಾಡೋ ಎಲ್ಲರೂ ಮಾಡ್ಬೋದು, ಬಟ್ ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ದ ಸ್ಟೂಡೆಂಟ್ ಅಂಡ್ ಏನಂದರೆ ಅದನ್ನು ಕಲ್ತ್ಕೊಂಡ್ಬಿಟ್ರೆ ದೆನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಇಂಟ್ರೆಸ್ಟ್ ಕ್ರಿಯೇಟ್ ಆದಮೇಲೆ ದೇ ವಿಲ್ ಬಿ ಡೂಯಿಂಗ್ ದೇರ್ ಓನ್, ಅವರೇ ಮಾಡೋಕ್ಕೆ ಮಾಡ್ತಾರೆ ಅಂತ ನಾನು. ಖಂಡಿತ. ಮತ್ತು ಇನ್ನೊಂದು, ಈ ಕಾಮರ್ಸಿಗೆ ಹೋದ್ರೂ ಸಹಿತ ಸ್ವಲ್ಪ ಮ್ಯಾಥಮೆಟಿಕ್ಸ್ ಬೇಕಾಗುತ್ತೆ, ಮತ್ತು ಎಕನಾಮಿಕ್ಸ್ ಆರ್ಟ್ಸಲ್ಲಿ ತೊಗೊಂಡ್ರು ಸ್ವಲ್ಪ ಮ್ಯಾಥ್ಸ್ ಬೇಕಾಗುತ್ತೆ ಅಂತ ಅನ್ಕೋತೀನಿ. ಸೊ ಇಂಥ ಒಂದು ಸಂದರ್ಭದಲ್ಲಿ PUC ಕಾಮರ್ಸ್ ತೊಗೊಂಡಿರೋರು ಮತ್ತು ಎಕನಾಮಿಕ್ಸ್ ಓದೋವಂಥ ಸ್ಟೂಡೆಂಟ್ಸ್ಗೆ ಅವ್ರು ಯಾವ ಥರ ಒಂದು ತಪ್ಪುಗಳನ್ನು ಮಾಡ್ತಾರೆ, ಅದನ್ನು ಹೇಗೆ ರೆಕ್ಟಿಫೈ ಮಾಡ್ಬೋದು? ತಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ತಾವೇನಾದರೂ ಗೈಡೆನ್ಸ್ ಕೊಟ್ಟಿದ್ದೀಯಾ? ಇದ್ರೆ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೊಡಿ. ಇಲ್ಲ, ಸೇಮ್ ಅಂದರೆ ಕಾಮರ್ಸ್ ಮ್ಯಾಥ್ಸ್ ಅಂದರೆ ಎಲ್ಲರಿಗೂ ಒಂದೇ. ಕಾಮರ್ಸ್ ಮ್ಯಾಥ್ಸ್ ಅಂಡ್ ಇದು ಏನಿಲ್ಲ, ಬಟ್ ಟಾಪಿಕ್ಸ್ ಚೇಂಜ್ ಆಗುತ್ತೆ. ಹೌದು, ಟಾಪಿಕ್ ಇವ್ರಿಗೆ ಇರುತ್ತೆ, ಅವ್ರಿಗೆ ಇರಲ್ಲ. ಬಟ್ ಅದು ಇದೆ ಬೇಸಿಕ್ ಅಂತ ಹೇಳ್ತೀವಲ್ಲ, ಅದು ಎಲ್ಲರಿಗೂ ಒಂದೇ. ಸೊ ಅದು ನಾವು ಯಾವ ಹೈಯರ್ ಲೆವೆಲ್ಗೆ ಹೋಗಲಿ ಲೋವರ್ ಲೆವೆಲ್ ಇರಲಿ, ಸೊ ಇದು ಇಂಪಾರ್ಟೆಂಟ್. ಈವನ್ LCM ಆಗಲಿ, ಇಲ್ಲ ಅಡಿಷನ್ ಸಬ್ಟ್ರಾಕ್ಷನ್, ಸೊ ದಿಸ್ ಈಸ್ ಕಾಮನ್ ಫಾರ್ ಎಲ್ಲರಿಗೂ ನಮ್ಗೆ ಬರುತ್ತೆ. ಸೊ ಇದನ್ನು ಎಲ್ಲರೂ ಸ್ಟ್ರಾಂಗ್ ಮಾಡಬೇಕು. ಒಂದು ಇನ್ನೊಂದು ಫಾರ್ಮುಲೆ, ಈವನ್ ಫಾರ್ ಕಾಮರ್ಸ್ ಸ್ಟೂಡೆಂಟು ಫಾರ್ಮುಲಾಸ್ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಅಂಕಿಅಂಶಗಳು. ಸೊ ಇದರಲ್ಲಿ ಫಾರ್ಮುಲಾಸ್ ಮಾಡಿಕೊಂಡ್ರೆ ಮತ್ತು ಮೆಥಡ್ಸ್ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು. ಬಟ್ ಏನಂದರೆ ಅದು ಬೇಸಿಕ್ಸ್ ಈಸ್ ಕಾಮನ್ ಫಾರ್ ಈ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಇಂಪಾರ್ಟೆಂಟ್ ಬೇಸಿಕ್ಸ್ ಅಂದರೆ ಫಾರ್ಮುಲಾಸ್. ಸೊ ಅದನ್ನು ಫುಲ್ ಸ್ವಲ್ಪ ಸ್ಟ್ರೆಸ್ ಮಾಡಲೇಬೇಕಾಗುತ್ತೆ, ಕ್ಲಿಯರ್ ಮಾಡೋಕ್ಕಾಗಲಿ ಇವನ್ ಟು ಗೆಟ್ 90 ಎಬೋವ್. ಸೊ ದಿಸ್ ಈಸ್ ಇದು ಇಂಪಾರ್ಟೆಂಟ್ ಅಂತ ನಾನು ಫೀಲ್ ಮಾಡ್ತೇನೆ. ಸರ್, ಇವಾಗ ಕಡೆಯದಾಗಿ ಹೇಳಬೇಕಂದ್ರೆ ಟೋಟಲ್ ಆಗಿ ನಮ್ಮ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಪೋಷಕರಿಗಾಗಲಿ ಮ್ಯಾಥಮೆಟಿಕ್ಸ್ ಅಥವಾ ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಾವೇನು ಟಿಪ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ನಿಮ್ಮ ಒಂದು ಸಲಹೆ ಸೂಚನೆಗಳೇನು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ? ಬಟ್ ಮ್ಯಾಥ್ಸ್ ಅಂದರೆ ರೈಟಿಂಗ್ ನಾನು ಸ್ಟ್ರೆಸ್ ಮಾಡೋದೇ ಯಾವಾಗಂದ್ರೂ ರೈಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಇವನ್ ಟೀಚರ್ಸ್ ಒಂದು ಟೈಮ್ ಹೇಳ್ಕೊಟ್ಟಿರ್ತಾರೆ, ಬರ್ಸಿರ್ತಾರೆ. ನಾವೇನು ಮಾಡಬೇಕು, ವೆನ್ ಗೋ ಹೋಮ್ ಯು ರೈಟ್ ಒನ್ ಟೈಮ್ ಆರ್ 2 times ಬೈ ಲುಕ್ಕಿಂಗ್ ಅಂಡ್ ಮಾಡ್ಕೊಳ್ಳಿ, ಬರೆದ್ಬಿಡಿ. ದೆನ್ ಕ್ಲೋಸ್ ದ ಬುಕ್ನ ಕ್ಲೋಸ್ ಮಾಡಿ ಇವು ಒಂದ್ಸಲಿ ವಿತೌಟ್ ಸೀಯಿಂಗ್ ಬರೀರಿ. ಆವಾಗ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಮಿಸ್ಟೇಕ್ ಆಗ್ತೀವಿ. ಸ್ಪೀಡ್ ಆಫ್ ದ ರೈಟಿಂಗ್ ಫ್ಲೋ ಜಾಸ್ತಿ ಇದೆಯಾ ಕಡಿಮೆ, ಎಲ್ಲಿ ಮತ್ತೆ ಸ್ಲೋ ಆಗಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಒನ್ ಮೋರ್ ಟೈಮ್ ಮತ್ತೆ ನೋಡ್ಕೊಂಡು ಮರೀರಿ. ಸೊ ನೋಡಿ ಬರೆದು ಮಾತ್ರ ಮ್ಯಾಥ್ಸ್ನ ಇಂಪ್ರೂವ್ ಮಾಡಿ. ನನ್ನ ಫ್ರೆಂಡ್ಸ್ ಆಗಲಿ 99-100% ತೊಗೊಂಡ್ರು ಎಲ್ಲರೂ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಹೂವರ್ ವೀಕ್ ಇರೋರು ಬರೆಯಲ್ಲ, ಚೆನ್ನಾಗಿ ಮಾಡೋರು ಇಲ್ಲಿ ಸ್ಟೂಡೆಂಟ್ಸ್ ಬಂದು ನಮ್ಮ ಹತ್ರ ಅಡ್ಮಿಷನ್ ಮಾಡೋರು ಹೂವರ್ ರೈಟಿಂಗ್ ಚೆನ್ನಾಗಿ ಬರೆಯೋರು ಇಂಪ್ರೂವ್ಮೆಂಟ್ ಡೇ ಬೈ ಡೇ ಇಂಪ್ರೂವ್ ಆಗ್ತಾರೆ. ಫೈನಲಿ ಇಂಪ್ರೂವ್ ಮ್ಯಾಥ್ಸ್ ಆಗಬೇಕಂದ್ರೆ ರೈಟಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂದರೆ ರೆಗ್ಯುಲರ್, ಇನ್ನೊಂದು ಏನಂದರೆ ರೆಗ್ಯುಲರ್ ಪ್ರಾಕ್ಟೀಸ್ ಇರಬೇಕು. ಸೊ ವೀಕ್ಲಿ 1 or 2 days ಮಾಡೋದು, ಮತ್ತು ಕಂಟಿನ್ಯೂಸ್ ಇಲ್ಲ ಅಂದರೆ ಮತ್ತೆ ಮರ್ತೋಗ್ತಾರೆ, ಫಾರ್ಮುಲಾಸು ಮರ್ತೋಗ್ತಾರೆ, ಮತ್ತು ಕಾನ್ಸೆಪ್ಟ್ ಎಲ್ಲ ಮರ್ತೋಗ್ತಾರೆ. ಸೊ ಕಂಟಿನ್ಯೂಸ್ ಫ್ಲೋ ಇರಲೇಬೇಕು ಟು ಇಂಪ್ರೂವ್ ಮಾಡೋಕ್ಕೆ. ರೈಟಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಖಂಡಿತ. ಅಂದರೆ ವಿದ್ಯಾರ್ಥಿಗಳಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ, ಮ್ಯಾಥ್ಸ್ನ ಓದಿ ಕಲಿಯೋಕ್ಕಾಗಲ್ಲ, ಗಣಿತನ ಓದಿ ಕಲಿಯೋಕ್ಕಾಗಲ್ಲ. ನೀವು ಥಿಯರಮ್ಗಳು ಸ್ಟೇಟ್ಮೆಂಟ್ಗಳನ್ನು ಮಗಪ್ ಮಾಡ್ಬೋದೇ ವಿನಃ ಇಡೀ ಪ್ರಾಬ್ಲಮ್ನೇ ನೀವು ಮಗಪ್ ಮಾಡ್ತೀವಿ ಹೊಡಿತೀವಿ ಅಂದ್ರೆ ಆಗಲ್ಲ. ಸೊ ಬರೆದು ಅಂದರೆ ಸಾಲ್ವ್ ಮಾಡೋದು, ಬರೆಯೋದು ಅಂದರೆ ಅದನ್ನು ಬರೆದು ಕಾಪಿ ರೈಟಿಂಗ್ ಥರ ಪ್ರಾಕ್ಟೀಸ್ ಅಲ್ಲ, ಸಾಲ್ವ್ ಮಾಡೋದು, ಸಮಸ್ಯೆಗಳನ್ನ ಬಿಡಿಸೋದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಕಲಿಬೇಕು ಅನ್ನೋದು ಸರರ ಅಭಿಪ್ರಾಯ. ಬಹುಶಃ ಇವತ್ತಿನ ಈ ಒಂದು ಎಪಿಸೋಡಿಂದ ಸಾಕಷ್ಟು ಉಪಯುಕ್ತ ಮಾಹಿತಿ ತಮಗೆಲ್ಲ ತಿಳಿಯಿತು ಅಂತ ಭಾವಿಸ್ತೇನೆ. ನಮಗೆ ಸ್ಟುಡಿಯೋಗೆ ಬಂದು ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿರೋ ಸುರೇಶ್ ಅವರಿಗೆ ನಮ್ಮ ಬಸವ ಟಿವಿ ತಂಡದ ಪರವಾಗಿ ಧನ್ಯವಾದಗಳು. ಇಂದಿನ ಕಿವಿ ಮಾತು ವಿದ್ಯಾರ್ಥಿಗಳೇ, ಇಂದಿನ ಕಿವಿ ಮಾತೇನೆಂದರೆ ಬೆಳಿಗ್ಗೆ ಬೇಗ ಏಳೋದನ್ನ ರೂಢಿ ಮಾಡ್ಕೊಳ್ಳಿ. ಬೇಗ ಏಳೋದಲ್ಲ, ಬೆಳಿಗ್ಗೆ ಬೇಗ ಎದ್ದು ಓದ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಬೆಳಿಗ್ಗೆ ಬೇಗ ಎದ್ದಾಗ ಒಂದು ಎನ್ವಿರಾನ್ಮೆಂಟ್ ಫ್ರೆಶ್ ಆಗಿರುತ್ತೆ, ಕೂಲ್ ಆಗಿರುತ್ತೆ, ಡಿಸ್ಟರ್ಬೆನ್ಸ್ ಕಡಿಮೆ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನೀವು ಓದ್ಕೊಂಡಾಗ ನೀವು ಫ್ರೆಶ್ ಆಗಿರ್ತೀರಾ, ನಿಮ್ಮ ಒಳಗೂ ಫ್ರೆಶ್ ಆಗಿರುತ್ತೆ, ಹೊರಗೂ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನೀವು ಓದ್ಕೊಂಡು ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುತ್ತೆ ಅಂತ ಎಲ್ಲರೂ ಒಂದು ಮಾರ್ಗದರ್ಶನ ನೀಡ್ತಾರೆ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಿಂದ ಸಾಕಷ್ಟು ಮಾಹಿತಿ ತಮಗೆಲ್ಲ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ.
ಮತ್ತೊಂದು ಸಂಚಿಕೆ ಮತ್ತೊಂದು ಹೊಸ ಹೊಸ ವಿಷಯಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ನಮ್ಮ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.